ಪಾಕಿಸ್ತಾನ ವಿರುದ್ಧ ಕಣಕ್ಕಿಳಿದಿದ್ದ ಭಾರತಕ್ಕೆ ಮತ್ತೆ ಗೆಲುವಿನ ಅಭಿಷೇಕವಾಗಿದೆ. 171 ರನ್ ಸಿಡಿಸಿ ಭಾರತ ತಂಡವನ್ನು ಕೆಣಕ್ತಾ ಇದ್ದ ಪಾಕ್ಗೆ ಸೋಲಿನ ಗ್ರಹಣವಾಗಿದೆ. ಏಷ್ಯಾ ಕಪ್ನಲ್ಲಿ ಶೇಕ್ ಹ್ಯಾಂಡ್ ಸಂಘರ್ಷ ಮತ್ತೆ ಮುಂದುವರಿದೆ. ಈಗ ಸದ್ಯಕ್ಕೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹಸ್ತಲಾಗವ ಹೈಡ್ರಾಮದ ಮಧ್ಯೆ ಭಾರತ ಪಾಕ್ ತಂಡಗಳು ಏಷ್ಯಾ ಕಪ್ನಲ್ಲಿ ನಿನ್ನೆ ಮುಖಾಮುಖಿಯಾಗಿತ್ತು. ಮತ್ತೆ ಪಾಕ್ ತಂಡವನ್ನ ಮಂಡಿಯೂರುವಂತೆ ಮಾಡಿರುವ ಭಾರತ ತಂಡಕ್ಕೆ ಗೆಲುವಿನ ಅಭಿಷೇಕವೇ ಸಿಕ್ಕಿದೆ. ಟಾಸ್ ಗೆದ್ದ ಭಾರತದ ನಾಯಕ ಸೂರ್ಯಕುಮಾರ್ ಫೀಲ್ಡಿಂಗ್ ಆಯ್ದುಕೊಂಡ್ರು. ಟಾಸ್ ವೇಳೆ ಪಾಕ್ ನಾಯಕ ಸಲ್ಮಾನ್ಗೆ ಶೇಕ್ ಹ್ಯಾಂಡ್ ನಿರಾಕರಿಸಿದ ಸೂರ್ಯ ಹಸ್ತಲಾಗವ ಸಂಘರ್ಷ ಮುಂದುವರೆಸಿದ್ದಾರೆ. ಇಲ್ಲಿಂದಲೇ ಪಂದ್ಯ ಕಾವೇರಿತ್ತು. ಮೊದಲ ಬಾಲ್ನಲ್ಲೇ ಫರ್ಹಾನ್ ಕ್ಯಾಚ್ ಕೈಚೆಲ್ಲಿದ ಅಭಿಷೇಕ್ ನಿರಾಸೆಗೊಂಡ್ರು. ಆದ್ರೆ ತೂಫಾನ್ ಅಭಿಷೇಕ್ ಅನ್ನೋ ಸಿಡಿಗುಂಡು ಪಾಕ್ ತಂಡವನ್ನೇ ಪುಡಿ ಪುಡಿ ಮಾಡಿದೆ. ನಿಗದಿತ 20 ಓವರ್ಗಳಲ್ಲಿ ಪಾಕ್ 5 ವಿಕೆಟ್ ನಷ್ಟಕ್ಕೆ 171 ರನ್ ಗಳಿಸಿತ್ತು. ಅಭಿಷೇಕ್ ಕ್ಯಾಚ್ ಚೆಲ್ಲಿದ ಫರ್ಹಾನ್ ಅರ್ಧಶತಕ ಸಿಡಿಸಿ ಗನ್ ಹಿಡಿದ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ರು. ಪಾಕ್ ನೀಡಿದ್ದ 172 ರನ್ಗಳ ಗುರಿ ಬೆನ್ನತ್ತಿದ ಭಾರತದ ಪರ ಅಭಿಷೇಕ್ ಮತ್ತು ಗಿಲ್ ಜೋಡೆತ್ತು ರೀತಿ ನಿಂತರು. ಹ್ಯಾರಿಸ್ ರಫ್ ಗಿಲ್ ರನ್ನ ಕೆಣಕಿದ್ರು. ಇದಕ್ಕೆ ರಫ್ಗೆ ಸ್ಪಾಟ್ ನಲ್ಲೇ ಡಿಚ್ಚಿಕೊಟ್ಟ ಅಭಿಷೇಕ್ ನಡಿ ಬಾಲ್ ಹಾಕುವಂತ ಹ್ಯಾರಿಸ್ ನ ಗಪ್ಚುಪ್ ಮಾಡಿದ್ರು. ಗಿಲ್ ಅರ್ಧಶತಕದ ಸನಿಹದಲ್ಲಿ ಕೈ ಕೊಟ್ಟರು ಕೂಡ ವೀರಾದಿ ವೀರನಾಗಿ ರನ್ ಕೋಟೆ ಕಟ್ಟಿದ ಅಭಿಷೇಕ್ 6 ಬೌಂಡರಿ 5 ಸಿಕ್ಸರ್ ಸಹಿತ 74 ರನ್ ಸಿಡಿಸಿ ರನ್ ಸುನಾಮಿ ಎಬ್ಬಿಸಿದ್ರು. ಸಿಕ್ಸರ್ ಕಿಂಗ್ ಯುವಿ ಶಿಷ್ಯನ ಅಬ್ಬರದಾಟಕ್ಕೆ ಪಂದ್ಯಶ್ರೇಷ್ಠ ಗರಿ ಸಿಕ್ಕಿದೆ. ಭಾರತಕ್ಕೆ ಗೆಲುವಿನ ಅಭಿಷೇಕ ಸಿಕ್ಕಿದೆ. ಗ್ರಹಣದ ದಿನವೇ ಪಾಕ್ ತಂಡಕ್ಕೆ ಸೋಲಿನ ಗ್ರಹಣವಾಗಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.